ಇವಾಗಾಗಿದೆ ಸಮಯ 1:15. ಅದು ಏನು ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಅಲ್ಲ, ಆ, ಮಧ್ಯಾಹ್ನ ಅಲ್ಲ, ಬೆಳಗಿನ ಜಾವ ಇದು. ಏನಕ್ಕೆ ಹಿಂಗೆ ಕೂತಿದ್ದೀವಿ ಅಂದರೆ ಇವಾಗ ನಾವು ನಿದ್ದೆನೇ ಮಾಡಿಲ್ಲ. ನಾವು ಯಾವುದು ಭೀಮೇಶ್ವರ ಟೆಂಪಲ್ ಅನಿಸುತ್ತೆ, ನನಗೆ ಅಷ್ಟು ಹೆಸರು ನೆನಪು ಇಲ್ಲ. ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಆಯಿತು. ಇಲ್ಲಿಂದ 3.5 hour ಜರ್ನಿ ಇದೆ ಪುಣೆಯಿಂದ. ಸೊ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ. ನೈಟ್ ಹೋದರೆ ಆ ಕಡೆ ಅಲೋ ಮಾಡಲ್ಲ ಅಂದ್ಬಿಟ್ಟು ಈಗ ಬೆಳಗಿನ ಜಾವ 1:15 1:45 ಬಿಡೋಣ ಅಂತ ಇದ್ದೀವಿ. ಅದಕ್ಕೆ ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೂತಿರೋದು. ಇವಾಗ ಇಲ್ಲಿಂದ ನಾವು ಕಾರಲ್ಲಿ 3.5 hour ಹೋಗ್ತೀವಿ. ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಆದಷ್ಟು 8-9 ಅಷ್ಟರಲ್ಲೆಲ್ಲ ಹೋಟೆಲಲ್ಲಿ ಇರ್ತೀವಿ, ಬಿಕಾಸ್ ಆಫೀಸ್ ಕೆಲಸನೂ ಇರುತ್ತೆ. ಬಟ್ ರಿಯಲಿ ಇದೊಂಥರ ಅಡ್ವೆಂಚರ್ ಥರನೋ ಅಥವಾ ಅದು ಏನು ಕತೆನೋ. ಈ ರಾತ್ರಿ 12:30 ಎದ್ದು ಸ್ನಾನ ಮಲ್ಲಿಗೆ ಎಲ್ಲ ಫಸ್ಟಾಗಿ 12:30 ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ದೀವಿ. 3-4 ದಿವಸದಿಂದ ಕರೆಕ್ಟಾಗಿ ನಿದ್ದೆ ಇಲ್ಲ. ನನ್ನ ಮುಖ ಎಲ್ಲ ನೋಡಿದ್ರೆ ಹೆಂಗೆ ನಿದ್ದೆ ಇಲ್ದಿರಂಗಾಗಿದೆ. ಬಟ್ ಇಷ್ಟು ದೂರ ಬಂದಿದ್ವಲ್ಲ, ಅದಕ್ಕೆ ಆ ಜಾಗನ ನೋಡೋಣ ಅಂತ ಹೋಗಿ ಬರೋಣ ಅಂತ. ಅಲ್ಲ, ಇವಳು ಏನು ಮಾಡ್ತಿದ್ದಾಳೆ ಅಂದರೆ ನಿದ್ದೆ ಬರಬಾರ್ದು ಅಂತ 3 ದಿವಸದಿಂದ ರೆಡಿ ಆದ್ಲು. ಅದಕ್ಕೆ ಆ ಫ್ರೆಂಚ್ ಬ್ರೇಡ್ ಹಾಕಲಿಲ್ಲ. ಇವಾಗ ನಿದ್ದೆ ಬರ್ತಾ ಇದೆ, ನಿದ್ದೆ ಹೋಗಿಸ್ಕೊಳಕ್ಕಾದ್ರೂ ಟೈಮ್ ಪಾಸ್ ಮಾಡೋಕ್ಕೆ ಫ್ರೆಂಚ್ ಬ್ರೇಡ್ ಹಾಕ್ಕೊಳ್ತಾ ಇರೋದು, ರೆಡಿ ಆಗ್ತಾ ಇರೋದು. ಇವಾಗ ನೋಡಿ ಎಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ದೀವಿ. ಲಿಟ್ರಲಿ ಕರೆಕ್ಟಾಗಿ ಮಲಗಿಲ್ಲ. ನಿನ್ನೆ 1 ಗಂಟೆವರೆಗೂ ಏನೋ ಗಾಸಿಪಿಂಗ್ ಮಾಡಿಕೊಂಡು ಏನೋ ಮಾತಾಡ್ಕೊಂಡು ಕೂತಿದ್ವಿ, ನಾನು ಇವಳು ದಿವ್ಯಾ. 1 ಗಂಟೆವರೆಗೂ. ಬೆಳಗ್ಗೆ ಮತ್ತೆ 6 ಗಂಟೆಗೆ ಅವಳು ಎದ್ಲು, 6:30ಗೇನೋ ನಾನಿದ್ದೆ. ಇವತ್ತು ಮತ್ತೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಲಿಟ್ರಲಿ ನಾವು ಬಂದಿದ್ದು ಮಾರನೇ ದಿವಸ ಮಾತ್ರ ಬಂದಿದ್ದು ರಾತ್ರಿ ಗೇಮ್ಸ್ ಎಲ್ಲ ಮುಗಿಸ್ಕೊಂಬಂದು ಆಡಿ ಬೆಳಗಿನ ಜಾವ ಎದ್ದಿದ್ದು ಲೇಟ್ ಅಷ್ಟೇ. ಅದನ್ನು ಬಿಟ್ಟರೆ ನಿದ್ದೆನೇ ಇಲ್ಲ. ನಾನು ಕಾಣಿಸ್ತಾನೆ ಇರಲ್ಲ ನಿಮಗೆ. ಸೊ ನಾವು ಹೋಗ್ತಾ ಇದ್ದೀವಿ ಈಗ 2 ಗಂಟೆಗೆ ಭೀಮಾಶಂಕರ್ಗೆ. ಐದೂವರೆಗೆ ಬಂದಿದ್ದೀವಿ. 2:10 ಬಿಟ್ಟಿದ್ದು, 5:30ಗೆ ಬಂದು ಸೇರಿದ್ದೀವಿ. ಭೀಮಾಶಂಕರ್ ಅಂತ. ನಾನು ಆಗಲೇ ತಪ್ಪು ಹೇಳಿದೆ ಹೆಸರು. ಐ ಆಮ್ ವೆರಿ ಸಾರಿ, ನಂಗೆ ನೆನಪಿರಲಿಲ್ಲ. ನಾನು ನಿದ್ದೆನೂ ಮಾಡಿಲ್ಲ, ಆಗಲೂ ಮಲಗಲಿ. ಕನ್ಫರ್ಮ್ ನಿದ್ದೆ ಬರ್ತಿತ್ತು. ಮಾಡೋಣ ಅನ್ನೋ ಅಷ್ಟರಲ್ಲಿ ಡೆಸ್ಟಿನೇಷನ್ ಬಂದೇ ಬಿಡ್ತು. ಸೊ ದೇವಸ್ಥಾನ ಹೆಂಗಿದೆ ತೋರಿಸ್ತೀನಿ ಬನ್ನಿ. ನಮಸ್ಕಾರ. हम पहुँच भीमशंकर. भीमाशंकर because we'll offer this to God. ನಮಸ್ಕಾರ. ಚೆನ್ನಾಗಿದ್ದೀರಾ? Here there is a boy who is ಅಲ್ಲ, ನಾವು ಕ್ಯಾಬ್ ಇಳಿದ್ಬಿಟ್ಟು ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು. ಸುಮಾರು ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ನಾವು ಆಮೇಲೆ ದೇವಸ್ಥಾನದ ಒಳಗೆ ಹೋದ್ವಿ. ಅಷ್ಟು ಬೆಳಗ್ಗೆನೆ ಸುಮಾರು ಜನ ಇದ್ದರು. ಒಳಗಡೆ ಎಲ್ಲ ಭಜನೆ ಏನೋ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲೂ ಕೂಡ ಫೋಟೋಸ್ ಅಲೋ ಮಾಡಿಲ್ಲ. ಅದು ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ತುಂಬ ಜನ ಇದ್ದರೆ ಅಲೋ ಮಾಡಲ್ಲ, ಓಕೆ. ಬಟ್ ಏನೋ ನಂಗೆ ಗೊತ್ತಿಲ್ಲ. ಎನಿವೇಸ್ ನಾನು ಆದಷ್ಟು ಒಂದಷ್ಟು ದೇವಸ್ಥಾನನೆಲ್ಲ ಕ್ಯಾಪ್ಚರ್ ಮಾಡಿದೆ. ಬಟ್ ಗರ್ಭಗುಡಿಲಿರೋದಕ್ಕೆ ಅಲೋನೇ ಮಾಡಲಿಲ್ಲ. ಇಲ್ಲಿ ನಾವು ಜ್ಯೋತಿರ್ಲಿಂಗ ನೋಡ್ಬೋದು. ಅದೆಷ್ಟೋ ಜ್ಯೋತಿರ್ಲಿಂಗ ಇದೆಯಂತೆ. ಸೊ ಇದು ಒಂದು ಜ್ಯೋತಿರ್ಲಿಂಗ. ನಮ್ಮ ದಿವ್ಯಾ ನೋಡಬೇಕು ಅಂತ ಇದ್ಲು. ಸೊ ಅವಳ ಆಸೆ ಪೂರೈಸೋಕ್ಕೆ ನಾವು ಈ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಗಣೇಶ, ಸುಬ್ರಹ್ಮಣ್ಯ ಮತ್ತು ಹೆಣ್ದೇವರು, ಮೋಸ್ಟ್ಲಿ ಪಾರ್ವತಿನೇ ಅನಿಸುತ್ತೆ. ಆಮೇಲೆ ಷಣ್ಮಾತ್ಮ ಸ್ವಾಮಿ ಇದೆ. ಆಮೇಲೆ ಆಮೆನ ಇಲ್ಲಿ ಪೂಜಿಸ್ತಾರೆ. ಆಮೆನ ನಂದಿ ತೀರ್ಥದಲ್ಲೂ ಪೂಜಿಸ್ತಾರೆ, ಅದು ನಾನು ನೋಡಿದ್ದೆ. ಎನಿವೇಸ್ ಆಂಜನೇಯ ಸ್ವಾಮಿ ಇದೆ. ಆಮೇಲೆ ಅಷ್ಟು ಬೆಳಗ್ಗೆನೇ ಅಂಗಡಿಯೆಲ್ಲ ಓಪನ್ ಮಾಡಿದ್ರು. ಇದೇನೋ ಸ್ವೀಟ್ಸ್ ಎಲ್ಲ ತಯಾರು ಮಾಡ್ತಿದ್ರು. ನಾವು ಅದೆಲ್ಲ ನೋಡಿಕೊಂಡು ನೆಕ್ಸ್ಟು ರಿವರ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಂತೆ ಇಲ್ಲಿ. ಆ ಪಾಯಿಂಟ್ನ ತೋರಿಸ್ತೀನಿ ಅಂತ ನಮಗೆ ಕರ್ಕೊಂಬಂದಿದ್ದು ಡ್ರೈವರೇ ಕರ್ಕೊಂಡೋದ್ರು. ಅಲ್ಲೇ ದೇವಸ್ಥಾನದ ಹತ್ರನೇ ಇದೆ. ಸ್ವಲ್ಪ ಬೆಟ್ಟದ ಥರ, ಬೆಟ್ಟ ಏನಲ್ಲ, ಸುತ್ತಮುತ್ತ ಎಲ್ಲ ನಿಸರ್ಗನೇ ಇದೆ. ನಿಮಗೆ ಕಾಣಿಸ್ತಿರ್ಬೋದು, ನಾವು ನಡ್ಕೊಂಡು ಹೋಗ್ತಿದ್ರೆ ಅಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ನಮಗೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ರಿವರ್ ಕಾಣಿಸುತ್ತೆ ಅಂತ ಅಂದರು. ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಹೋಗ್ತಾ ಇರುವಾಗ ನಾವು ಬೆಳಗ್ಗೆನೇ ಬಂದಿರೋ ಕಾರಣಕ್ಕೆ ನಮ್ಗೆ ಅಲ್ಲಿ ಮಂಜೆಲ್ಲ ಕಾಣಿಸ್ತು. ನೀವೇ ನೋಡ್ಬೋದು ದೂರದಲ್ಲಿ. ಪ್ರಾಬಬ್ಲಿ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ದು ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ತುಂಬಾ ಫಾಗ್ ಇತ್ತು. ದೂರದ ಬೆಟ್ಟದಲ್ಲಿ ನಿಮಗೆ ಆ ಫಾಗ್ ಕಾಣಿಸುತ್ತೆ. ನಾನೀಗ ಝೂಮ್ ಮಾಡಿ ತೋರಿಸ್ತೀನಿ, ನೀವು ನೋಡಿ ಕಾಣಿಸಿದ್ರೆ ಎಂಜಾಯ್ ಮಾಡಿ ಅಷ್ಟೇ. ಕಾಣಿಸ್ಲಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ.
ಸೊ ಅದಾದಮೇಲೆ ಇಲ್ಲಿ ನೀರಿರೋ ಕಾರಣಕ್ಕೆ ಇದು 2 ವಾಟರ್ ದೇವ್ರು ಅನಿಸುತ್ತೆ, ಯಾರು ಅಂತ ನಾನು ಹೆಸರು ನೋಡಲಿಲ್ಲ. ನಾನು ಹೇಳ್ದಂಗೆ ಇಲ್ಲಿ ಚಿಕ್ಕದಾಗಿ ಕೊಳ ಇದೆ ಅಷ್ಟೇ, ಮೇ ಬಿ ಒಳಗಿಂದ ನೀರು ಹೋಗುತ್ತೆ ಅನಿಸುತ್ತೆ, ಅದೆಲ್ಲಕ್ಕೆ ಸೇರುತ್ತೆ ಅಂತ ಗೊತ್ತಿಲ್ಲ. ಎನಿವೇಸ್ ನಾವು ಸ್ವಲ್ಪ ಹೊತ್ತು ಅಲ್ಲೇ ಜಾಗದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಒಂದಷ್ಟು ಫೋಟೋಶೂಟ್ಸ್ನ ಮುಗಿಸ್ಕೊಂಡು ಮತ್ತು ನಮ್ಮ ಪಯಣನ ನಾವು ಪುಣೆ ಕಡೆಗೆ ಸಾಗಿಸಿದ್ವಿ. ನಮಸ್ಕಾರ. 6:30 ಆಯಿತು, ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ ಈಗ. ನಮಸ್ಕಾರ ಬೆಂಗಳೂರು. ನೋಡಿ ನಮಸ್ಕಾರ ಹೇಳ್ತಾ ಇದ್ದಾರೆ, ಎಲ್ರಿಗೂ ನಮಸ್ಕಾರ ಶ್ರೀಮಾ ಕಡೆಯಿಂದ. ನಮಸ್ಕಾರ ಬೆಂಗಳೂರು, ಎಲ್ಲಿದೆಯಾ? ಹೇಗಿದ್ದೀರಾ? ಪಾಪ ಅವ್ರ ಕನ್ನಡ ಸ್ವಲ್ಪ ಬರುತ್ತೆ, ಅದಕ್ಕೆ ಕಲಿತಾ ಇದ್ದಾರೆ, ಪ್ರೋತ್ಸಾಹಿಸ್ಬೇಕಲ್ಲ ನಾವು. ಅದಾದಮೇಲೆ ನಾವು ರಿಟರ್ನ್ ಹೋಗ್ತಾ ಈ ಥರ ಮಧ್ಯದಲ್ಲಿ ನೀರು ಕಾಣಿಸ್ತು. ನಮ್ಗೆ ರಾತ್ರಿ ಹೋಗ್ತಾ ಏನೂ ಕಾಣಿಸ್ಲಿಲ್ಲ, ಬಿಕಾಸ್ ಸುತ್ತಮುತ್ತ ಫುಲ್ ಫಾರೆಸ್ಟ್ ಆ್ಯಂಡ್ ಆ್ಯನಿಮಲ್ಸ್ ಕೂಡ ಇದೆಯಂತೆ. ನಮಗಂತೂ ಡ್ರೈವರ್ ಆಚೆ ಹೋಗಬೇಡಿ ಅಂತ ಇದ್ರು. ಬಟ್ ಬೆಳಗ್ಗೆ ನಾವು ಈ ವ್ಯೂಸ್ ಎಲ್ಲ ನೋಡ್ಕೊಂಬಂದ್ವಿ. ಆ್ಯಂಡ್ ಇಲ್ಲಿ ನಾನು ನಿಮ್ಗೊಂದು ಟ್ರ್ಯಾಕ್ಟರ್ ತೋರಿಸ್ತಿದ್ದೀನಲ್ಲ, ಇವ್ರು ಪೂನೆಯಲ್ಲಿ ಜೋರಾಗಿ ಲೌಡ್ ಸ್ಪೀಕರಲ್ಲಿ ಕನ್ನಡ ಸಾಂಗ್ ಹಾಕ್ಕೊಂಡು ಹೋಗ್ತಿದ್ರು. ನನಗಂತೂ ಓ ಮೈ ಗಾಡ್ ಅನ್ನಿಸ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. 12 o'clock ಆಯಿತು, ನಾವೀಗ ರೂಮ್ ಬಿಟ್ಟು ಹೋಗ್ತಾ ಇದ್ದೀವಿ. ಚೆಕ್ಔಟ್ ಆಗೋ ಟೈಮ್ ಆಬ್ವಿಯಸ್ಲಿ ಬೇಜಾರಾಗ್ತಾ ಇದೆ, ಬಟ್ ಏನು ಮಾಡಬೇಕು, ಚೆಕ್ಔಟ್ ಆಗಬೇಕಲ್ಲ. ಸೊ ಎಲ್ಲ ತೊಗೊಂಡಿದ್ದೀವ ಅಂತ ಚೆಕ್ ಮಾಡಿ ಹೊರಡ್ತಾ ಇದ್ದೀವಿ ಈಗ. ಮತ್ತು ಆಫೀಸ್ಗೆ ಹೋಗ್ಬಿಟ್ಟು ಆಮೇಲೆ ನೈಟ್ ಫ್ಲೈಟ್ ಇದೆ. ಮೆಸ್ಸಿಯಾಗೇ ಇದೆ ರೂಮು. ಹೊರಡೋಣ ಬನ್ನಿ. ಈಗ ಲಗೇಜ್ ಎಲ್ಲ ಪ್ಯಾಕ್ ಆಯಿತು, ಹೋಗ್ಬಿಟ್ಟು ಕೆಳಗಡೆ ಚೆಕ್ಔಟ್ ಮಾಡಬೇಕು. ನಾವು ಲಗೇಜ್ ಎಲ್ಲ ತೊಗೊಂಡು ಆಫೀಸಲ್ಲೇ ಇಟ್ಟಿದ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಒಬ್ರೊಬ್ರಿಗೆ ಒಂದೊಂದು ಟೈಮ್ ಇತ್ತು ಫ್ಲೈಟ್ ಟೈಮಿಂಗ್ಸು. ಸೊ ಎಲ್ಲನೂ ಕಲಿಸ್ಕೊಟ್ಟು ನಮ್ಮದೇ ಲಾಸ್ಟ್ ಇತ್ತು. ನಾವು ಕ್ಯಾಬ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋದ್ವಿ. ಪುಣೆಯಲ್ಲಿ ಏನು ಅಂಥ ಜನ ಇರಲಿಲ್ಲ, ನಮ್ಮ ಆಲ್ ಪ್ರೊಸೀಜರ್ಸ್ ಎಲ್ಲ ಬೇಗನೆ ಮುಗೀತು. ಪುಣೆಯಲ್ಲಿ ನೋಡಿ ಆ ವಿಲೇಜ್ ವೈಬ್ ಇರುವಂಥ ಒಂದು ಪೋರ್ಟ್ರೇಟ್ನ ಹಾಕಿದ್ರು. ಸೊ ಅದೆಲ್ಲ ನೋಡಿಕೊಂಡು ಪುಣೆ ಏರ್ಪೋರ್ಟ್ ಎಲ್ಲ ಚೆಕ್ ಮಾಡಿಕೊಂಡು ನಾವು ಆಮೇಲೆ ನಮ್ಮ ಫ್ಲೈಟ್ ಬಂತು. ಸೊ ಫ್ಲೈಟಲ್ಲಿ ಕೂತ್ಕೊಂಡ್ವಿ. ನಾನು ಈ ಸಲ ಹೋಗಿದ್ದು ಇಂಡಿಗೋಲಿ ವಾಪಸ್ ಬರುತ್ತೆ. ನಾನು ಆಲ್ಮೋಸ್ಟ್ ಲಾಸ್ಟಲ್ಲಿ ಕೂತಿದ್ದೆ, ನಾನೇ ಸೀಟ್ ಬುಕ್ ಮಾಡ್ಕೊಂಡಿದ್ದೆ ಲಾಸ್ಟಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಆ ನೈಟ್ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಕಣ್ಣು ತುಂಬಿಸ್ಕೊಂಡು ಬಂದೆ ನೈಟ್ ವ್ಯೂನ. ಲಿಟ್ರಲಿ ಆ ಮೇಲಿಂದ ಎಷ್ಟು ಪುಟ್ಪುಟಾನಿಯಾಗಿ ಕಾಣಿಸುತ್ತೆ ಈ ಮನೆಗಳು, ವೆಹಿಕಲ್ಸು, ಏನಂತನೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಒಂದೊಂದು ಸಲ, ಅಷ್ಟು ಪುಟ್ಪುಟಾನಿಯಾಗಿ ಕಾಣಿಸುತ್ತೆ. ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಡಿನ್ನರ್ಗೆ ಅಂತ ಚಿಕನ್ ಸ್ಯಾಂಡ್ವಿಚ್ಚು ಮತ್ತು ಅಲ್ಲಿ ಇದ್ದಿದ್ದೆ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅದನ್ನು ತೊಗೊಂಡಿದ್ದೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಚಿಕನ್ ಸ್ಯಾಂಡ್ವಿಚ್ ಅಂತೂ, ಹೊಟ್ಟೆ ತುಂಬೋಯಿತು. ಅದಾದಮೇಲೆ ಫ್ಲೈಟಲ್ಲಿ ಒಂದು ಇನ್ಸಿಡೆಂಟ್ ಕೂಡ ಆಯಿತು, ಅದನ್ನ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ಆ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ. ಬಂದು ಮತ್ತು ನಮ್ಮ ಸೂಟ್ ಕೇಸ್ ಲಗೇಜ್ ಎಲ್ಲ ತೊಗೊಂಡು ನಾವು ನಮ್ಮ ಕ್ಯಾಬ್ನ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇವಾಗ 12 ಗಂಟೆಗೆ ನಂದು 5 ನಿಮಿಷ ಏನಾಗಿದೆ ಮನೆಗೆ ಬಂದು ಸೇರಿದ್ವಿ. ನಾನು ಮತ್ತು ಇವತ್ತು ನಾನು ಯಾರನ್ನ ಕರ್ಕೊಂಬಂದಿದ್ದೀನಿ ನನ್ನ ಜೊತೆಗೆ ನೋಡಿ, ದಿವ್ಯಾ. ನಮಸ್ಕಾರ, ಸಬ್ಸ್ಕ್ರೈಬ್ ಟು ಲೆಟ್ಸ್ ಜೀವಿಸೋಣ. ದಿವ್ಯಾನ ಕರ್ಕೊಂಬಂದಿದ್ದೀನಿ, ಏನಕ್ಕೆ ಅಂತ ನಿಮಗೆ ಹೋಗ್ತಾ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೊಂದು ಸ್ಟೋರಿ ಹೇಳ್ಬೇಕಿತ್ತು. ನಾನು ಇವತ್ತು ನೈಟ್ ಬಂದಿದ್ದು ನಾವು ಫ್ಲೈಟಲ್ಲಿ ಬರುವಾಗ ಚೆನ್ನಾಗೇ ಬರ್ತಾಯಿದ್ವಿ. ಮಧ್ಯದಲ್ಲಿ ಸಡನ್ನಾಗಿ ವೆದರ್ ಕಂಡೀಷನ್ ಬೆಂಗಳೂರಲ್ಲಿ ಚೆನ್ನಾಗಿಲ್ಲ. ಕಿಟಕಿ ಎಲ್ಲ ಓಪನ್ ಮಾಡಿ
ಆಮೇಲೆ ಬೆಲ್ಟೆಲ್ಲ ಟೈಟಾಗಿ ಹಾಕೊಂಡು ಅಂದ್ಬಿಟ್ರು. ನಾನಂತೂ ಫುಲ್ ಒಂದು ಸೆಕೆಂಡ್ ಗಾಬರಿ ಆಗ್ಬಿಟ್ಟು ಏನಪ್ಪ ಅಂತ ನೋಡಿದ್ರೆ ಫುಲ್ ಮಿಂಚು, ಆಮೇಲೆ ಮೋಡ ಎಲ್ಲ ಫುಲ್ ಮುಚ್ಕೊಂಬಿಟ್ಟಿದೆ. ಮೋಡದಲ್ಲಿ ಕೆಳಗೆ ಏನೂ ಕಾಣಿಸ್ತಾನೆ ಇಲ್ಲ. ಆ ಮೋಡದಲ್ಲೇ ಓಡಿಸ್ಕೊಂಬಂದಿದ್ದಾರೆ ಪೈಲೆಟು. ಆ ಕಡೆ ಈ ಕಡೆ ಎಲ್ಲ ಫುಲ್ ಶೇಕ್ ಮಾಡ್ಕೊಂಡು ಬಂದರು. ಒಂದು 2-3 ನಿಮಿಷ ಬಂದರು. ಅದಾದಮೇಲೆ ಕ್ಲಿಯರ್ ಆಯಿತು ಮತ್ತೆ ರೋಡು. ಒಂಚೂರು ಮಳೆ ಬಂದಿದ್ದಕ್ಕೆ ಏನೇನೆಲ್ಲ ಸಮಸ್ಯೆ ಆಯ್ತು ನೋಡಿ. ಒಂದು ಸೆಕೆಂಡ್ ನಾನು ಹಾರ್ಟ್ ಬಿಟ್ಟು ಸ್ಕಿಪ್ಪಾಗಿ ಬಂದಂಗೆ ಆಯಿತು, ಏನಾಗುತ್ತಪ್ಪ ಅಂತ. ಬಟ್ ಎಷ್ಟು ಸೌಂಡ್ ಮಾಡ್ತಾಳೆ ದಿವ್ಯಾ, ಏನೋ ಮಾಡ್ತೋಳು ಬಂದು ಇವಾಗ ಮಲ್ಕೊಳೋದು ಬಿಟ್ಟು 12 ಗಂಟೆ ಆಯಿತು. ಸೊ ಇಷ್ಟು ಒಂದು ಸೆಕೆಂಡ್ ಭಯನೇ ಆಯಿತು, ಆಮೇಲೆ ಸರಿ ಹೋಯಿತು. ಬಟ್ ಫಸ್ಟ್ ಟೈಮ್ ಬೆಳಗ್ಗೆ ಹೋಗುವಾಗ ಏನಾಗಲಿಲ್ಲ, ವಾಪಸ್ ಬರುವಾಗ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಎನಿವೇಸ್ ಅಷ್ಟೇ, ನಮ್ಮ ಪುಣೆ ಟ್ರಿಪ್ ಇಲ್ಲಿಗೆ ಮುಗಿತಾ ಇದೆ. ನೆಕ್ಸ್ಟ್ ಇನ್ಯಾವ ಟ್ರಿಪ್ ಅಂತ ಕಾದು ನೋಡ್ತಾಯಿರಿ. ಇವಾಗ ನಾನು ಮಲ್ಕೊತಿದ್ದೀನಿ, ನನ್ನ ಕಣ್ಣು ಫುಲ್ ನಿದ್ದೆ ಬಂದಿದೆ. ಯಾಕಂದರೆ ನೆನ್ನೆ ಭೀಮಶಂಕರಕ್ಕೆ ಹೋಗ್ಬಿಟ್ಟು ಒಂಚೂರು ಮಲಗೋಕ್ಕೆ ಆಗಲಿಲ್ಲ, ರಾತ್ರಿ ಎಲ್ಲ ಎದ್ದಿದ್ದಾಯಿತು. ಸೊ ಇವಾಗ ಮಲ್ಕೊಳೋ ಸಮಯ. ನನ್ನ ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ಕಾಯ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.